ಅಖಂಡ 2 ಈ ಮೂವಿ ಬಾಲಯ್ಯ ಬಾಬು ಮತ್ತೆ ಬೋಯಾನ್ ನ್ಯೂಟನ್ ಮಾಡ್ತಾ ಇರೋ ಸೆಕೆಂಡ್ ಮೂವಿ ಫೋರ್ತ್ ಮೂವಿ ಅದೆಷ್ಟೋ ಗೊತ್ತಿಲ್ಲ ಗನ್ನಿ. ಅಖಂಡ ಪಾರ್ಟ್ 2 ಅಖಂಡನ ನೆಕ್ಸ್ಟ್ ಪಾರ್ಟ್ ಗುರು. ಆ ಮೂವಿ ಆ ಟೈಮಲ್ಲಿ ಫ್ಲಾಪ್ಗಳಲ್ಲಿದ್ದ ಬಾಲಯ್ಯಗೆ ಪ್ಲಸ್ ಆಗಿ ಬ್ಲಾಕ್ ಬಾಸ್ಟರ್ ಹಿಟ್ನ ತಗೊಂಡಿತ್ತು ಗುರು. ಆ ಮೂವಿ ಯಾಕೆ ಅಷ್ಟೊಂದು ದೊಡ್ಡ ಹಿಟ್ ಆಯ್ತು ಅಂತ ಬಿಟ್ಟು ನನಗೆ ಈಗ್ಲೂ ಅರ್ಥ ಆಗ್ತಿಲ್ಲ ಗುರು. ಮೇ ಬಿ ತಮನ್ನ ನಮ್ಮ ಮ್ಯೂಸಿಕ್ ಇಂದ ಅನ್ಸುತ್ತೆ. ಆ ಮೂವಿಯಲ್ಲಿ ಆ BGM ಆ ಸಾಂಗ್ಸು ಇದೆ ಗುರು. ನಿಜವಾಗ್ಲೂ ಥಿಯೇಟ್ರ್ ಸ್ಪೀಕರ್ಸೇ ಬ್ಲಾಸ್ಟ್ ಆಗಿಬಿಟ್ಟಿದೆ ಆ ಟೈಮಲ್ಲಿ. ಅಂದರೆ ನೆನ್ಪಿಟ್ಕೊಳ್ರಿ, ತಮನ್ನು ಈ ಸತಿನೂ ಅದೇ ರೇಂಜ್ಗೆ BGM ಮತ್ತೆ ಸಾಂಗ್ಸ್ ಕೊಡ್ತಾರೆ ಅಂತ ಬಿಟ್ಟು ನನಗೆ ಕ್ಲಿಯರ್ ಆಗಿ ಅರ್ಥ ಆಗೋಗ್ಬಿಟ್ಟೈತೆ ಗುರು. ಇನ್ನು ಫಸ್ಟ್ ಪಾರ್ಟ್ನ ಸ್ಟೋರಿ ಏನಂದ್ರೆ ಏನಿಲ್ಲ ಗುರು, ಸಿಂಪಲ್. ಹೀರೋ ಡಬಲ್ ಆಕ್ಷನ್, ಒಬ್ಬ ಸೈಲೆಂಟು ಇನ್ನೊಬ್ಬ ವೈಲೆಂಟ್. ಫಸ್ಟ್ ಹಾಫ್ ಪೂರ್ತಿ ಸೈಲೆಂಟ್ ಅವ್ನು ಧೂಳೆ ಎಬ್ಬಿಸಿದ್ರೆ ಸೆಕೆಂಡ್ ಹಾಫ್ ಪೂರ್ತಿ ವೈಲೆಂಟ್ ಅವನು ಎಂಟ್ರಿ ಕೊಡ್ತಾನೆ. ಆ ಫಸ್ಟ್ ಹಾಫ್ ಅಲ್ಲಿ ಇರೋ ಸೈಲೆಂಟ್ ಅವನು ದಿಢೀರ್ ಅಂತ ಹೇಳ್ಬಿಟ್ಟು ಮಾಯ ಆಗ್ಬಿಡ್ತಾನೆ ಗುರು. ಎಲ್ಲಿ ಹೋಗ್ತಾನೆ ಅಂತ ಹೇಳ್ಬಿಟ್ಟೆ ಗೊತ್ತಾಗಲ್ಲ. ಇದೇ ಗುರು ನಮ್ಮ ಬೋಯಾನ್ ನ್ಯೂಟನ್ ನ ಮ್ಯಾಜಿಕ್. ಆ ಮೂವಿಯಲ್ಲಿ ಮ್ಯಾಜಿಕ್ ಮಾತ್ರನೇ ನೆನಪಲ್ಲಿ ಇಟ್ಕೋಬೇಕು, ಲಾಜಿಕ್ಸ್ ನ ಮಾತ್ರ ಹುಡ್ಕಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಲಾಜಿಕ್ಕೇ ಇರಲ್ಲ ಗುರು ಮೂವಿ ಪೂರ್ತಿ. ಇನ್ನು ಬೋಯಾನ್ ನ್ಯೂಟನ್ ನ ಫಿಲ್ಮೋಗ್ರಫಿಯಲ್ಲಿ ಫಿಲಮ್ಗಳನ್ನ ನೋಡಿದ್ರೆ ಹೀರೋ ವಿಲನ್ಸ್ನ ಹೊಡೆದ್ರೆ ಗಾಳಿಯಲ್ಲಿ ದಡ 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 ಅಂತ ಹೋಗಿ ಹೊಡೆದಾಡಿ ಸಾಯಿಸೋದೇ ಅರ್ಧ ಇರುತ್ತೆ ಗುರು. ಸೊ ಈ ಮೂವಿಯಲ್ಲೇ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಬೇಕು ಗುರು. ಯಾಕಂದ್ರೆ ಅದೇ ಇರುತ್ತೆ. ಯಾಕಂದ್ರೆ ಮೂವಿಯಲ್ಲಿ ಇರೋದೇ ಅದು. ಯಾಕಂದ್ರೆ ಮೂವಿ ಡೈರೆಕ್ಟರ್ ರಾಜಮೌಳಿ ಅಲ್ಲ ಗುರು, ಬೋಯಾನ್ ನ್ಯೂಟನ್. ಓಕೆನಾ? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇನ್ನು ಟೀಸರ್ ಪೂರ್ತಿ ಫುಲ್ BGM ಅಲ್ಲಿ ರಫ್ ಆಡಿಸ್ಬಿಟ್ಟವನೇ ಗುರು ತಮನ್ ಅಂತನು. ಅದರಲ್ಲೂ ಕಾಶ್ಮೀರಲ್ಲೋ ಕನ್ಯಾಕುಮಾರಿಯಲ್ಲೋ ನಮ್ಮ ಅಖಂಡ ಮಾಮ ಒಂದು 50 ಜನನ ದಡ 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 ಅಂತ ಹೇಳ್ಬಿಟ್ಟು ತ್ರಿಶೂಲದಲ್ಲೇ ಸಾಯಿಸೋ ಸೀನ್ ಅಂತೂ ಯಪ್ಪ ನೋಡಕ್ಕೆ 2 ಕಣ್ಣು ಸಾಲಲ್ಲ ಗುರು. ನಿಜವಾಗ್ಲೂ ಯಾವ್ದನ್ನ ನೇತ್ರಾಲಯಕ್ಕೆ ದಾನ ಮಾಡಿಬಿಡೋಣ ಅನ್ಸ್ಬಿಡ್ತು. ಆ ಲೆವೆಲ್ಗೆ ಐತೆ ವಿಜುವಲ್ಸು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಆ ಸೀನ್ಸ್ ಅಂತೂ ಕ್ರಿಂಜ್ ಪ್ರೋ ಮ್ಯಾಕ್ಸ್ ಗುರು. ಟೀಸರ್ ಅಲ್ಲಿ ನನಗೆ ಸಖತ್ ಇಷ್ಟ ಆಗಿದ್ದಂದ್ರೆ ಆ ವಿಜುವಲ್ಸ್ ಗುರು. ವಿಜುವಲ್ಸ್ ಮಾತ್ರ ಹೆಸರು ಇಡಕ್ಕೆ ಆಗಲ್ಲ, ಬಟ್ ಲಾಜಿಕ್ಸ್ ಬಿಟ್ಬಿಡಿ ಗುರು, ಬಿಟ್ಬಿಡ್ರಿ ಅವೆಲ್ಲ ಬಿಟ್ಟಾಕೆ. ಆಮೇಲೆ ನನಗೆ ಇನ್ನೂ ಮೇಯ್ನ್ ಆಗಿ ಇಷ್ಟ ಆಗಿದ್ದೇನೆಂದ್ರೆ ವಿಲನ್ ಗುರು. ಹಿಂದೆ ಬೋಯಮ್ಮ ಫಿಲಮಲ್ಲಿ ವಿಲನ್ ಆಗಿ ಮಾಡಿರೋ ಆನಿ ಪಿನಿಶ್ ಶೆಟ್ಟಿ ಅವರು ಈ ಮೂವಿಯಲ್ಲಿ ನೆಗೆಟಿವ್ ಶೇಡ್ಸ್ ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಅದು ಒಂಥರ ಡಿಫ್ರೆಂಟ್ ಗೆಟಪ್ ಅಲ್ಲಿ ನನಗೆ ಲುಕ್ ಸಖತ್ ಇಷ್ಟ ಆಯ್ತು ಗುರು. ಇನ್ನು ಮೂವಿ ಮೈಥಾಲಜಿಕಲ್ ಥೀಮಲ್ಲಿ ನಡೆಯೋ ಚಾನ್ಸಸ್ ಐತೆ. ವಿಜುವಲ್ಸ್ ಕೂಡ ಹಂಗೆ ಐತೆ. ಅದೇನಾದರೂ ಕನ್ಫರ್ಮ್ ಆದರೆ ವಿಜುವಲ್ಸು ಮತ್ತು BGM ವೈಸು ಮೂವಿಗೆ ಹೆಸರೇ ಇಡೋಕ್ಕಾಗಲ್ಲ ಗುರು. ಬಟ್ ಲಾಜಿಕ್ಸು ಈ ನನ್ನ ಮಗ ಎಲ್ಲೋದ್ರೂ ಅಲ್ಲಿಗೆ ಬರ್ತಾನೆ ಅಂತ ಹೇಳಿದ್ರೆ ಏನು ಮಾಡೋಣ, ಮೂವಿ ಲವರ್ ಅಲ್ವಾ, ಎಲ್ಲ ಒಂದು ಲುಕ್ ಹಾಕಬೇಕು. ಏನಂತೀರಾ? ಅಷ್ಟೇ. ಓವರಾಲ್ ಅಖಂಡ 2 ನನಗಂತೂ ಎಕ್ಸ್ಪೆಕ್ಟೇಷನ್ ಇಲ್ಲ, ಬಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ಟ್ ಗುರು. ಯಾಕಂದರೆ ಫಸ್ಟ್ ಪಾರ್ಟು ಥಿಯೇಟ್ರಲ್ಲಿ ನೋಡಿರೋ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಥಿಯೇಟ್ರಲ್ಲಿ ಹೋಗ್ಬಿಟ್ಟು ಮೂವಿ ನೋಡಿದ್ರೆ ಸಖತ್ತು ನಿಮ್ಗೆ ಇಷ್ಟ ಆಗುತ್ತೆ ಗುರು. ಇಷ್ಟ ಗುರು ಈ ಮೂವಿ ಮ್ಯಾಟ್ರು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬು ಇವೆಲ್ಲ ಮಾಡ್ಕೊಬಿಡ್ರಿ. ಹಂಗೆ ಹಳೆ ವೀಡಿಯೋಸ್ನು ಸ್ವಲ್ಪ ಲುಕ್ ಹಾಕಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಬೆಳೆಸಿ. ಓಕೆ ಫ್ರೆಂಡ್ಸ್, ಬಾಯ್. ಅಲ್ಲಿವರೆಗೂ ಲವ್ ಯು ಬಾಯ್.